ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣಗಳನ್ನ ಕೇವಲ 5 ನಿಮಿಷದಲ್ಲಿ ದರೋಡೆಕೋರರು ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಈಗ ಇವ್ರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳು ನಡೀತಾ ಇದೆ. ಆದ್ರೆ ಈ ದೃಶ್ಯ ಇದೆಯಲ್ಲ, ನಿಜಕ್ಕೂ ಕೂಡ ಆಘಾತಕಾರಿಯಾಗಿದೆ. ಸಿಸಿಟಿವಿ ಫುಟೇಜಸ್ ಒಂದಷ್ಟು ಸಿಕ್ಕಿದೆ ಪೊಲೀಸರಿಗೆ, ಅದನ್ನೇ ಇಟ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆ ಸಾಗ್ತಾ ಇದೆ. ಆದ್ರೆ ಈ ದರೋಡೆಕೋರರು ಪ್ರತಿ ಸಿಬ್ಬಂದಿಗೂ ಗನ್ ತೋರಿಸಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ ಕದ್ದು ಪರಾರಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ದರೋಡೆಯ ಭಯಾನಕ ದೃಶ್ಯ ಈಗ ಲಭ್ಯ ಆಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ದರೋಡೆಯಿಂದ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ದರೋಡೆಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಲ್ಲ. 5 ಜನ ಎಂಟ್ರಿ ಆಗ್ತಾರೆ. ಅದರಲ್ಲಿ 2 ಹೆಲ್ಮೆಟ್ ಹಾಕೊಂಡಿದ್ರು. ಅದರ ಜೊತೆಯಲ್ಲಿ 3 ಜನ ಗನ್ ಹಿಡ್ಕೊಂಡಿದ್ರು. ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ಗನ್ ತೋರಿಸಿ ಹೆದರಿಸಿದ್ದಾರೆ. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ನಡೆದಿರುವಂತಹ ದರೋಡೆ ಇದು. ಸ್ಕೈ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಚಿನ್ನದ ಅಂಗಡಿಗೆ ಈ 5 ಮುಸುಕುದಾರಿಗಳು ನುಗ್ಗಿರೋದು. ಸುಮಾರು 4 ರಿಂದ 5 ಕೋಟಿ ದರೋಡೆ ಮಾಡಿದ್ದಾರೆ ಅನ್ನುವಂತ ಅಂದಾಜು ಸದ್ಯಕ್ಕಿದೆ. ಆದ್ರೆ ಎಕ್ಸಾಕ್ಟ್ಲಿ ಎಷ್ಟು ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಅಂಗಡಿ ಮಾಲೀಕರೇ ಲೆಕ್ಕಾಚಾರದಲ್ಲಿದ್ದಾರೆ. ಸಿಕ್ಕಿದ್ದನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ರಾಬರಿ ಆಗಿದೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಚಿನ್ನದ ಅಂಗಡಿಯ ಮಾಲೀಕರು ಹೇಳಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ ದರೋಡೆ ನಡೆದಿರುವಂತದ್ದು. ಈಗಾಗಲೇ 2 ಬೈಕ್ನಲ್ಲಿ ಬಂದಂತಹ 5 ಅಪರಿಚಿತರು ಈ ಒಂದು ದರೋಡೆನ ಮಾಡಿರುವಂತದ್ದು. ನಾನೀಗ ಸದ್ಯ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಇದೇ 2025 ಏಪ್ರಿಲ್ 27ರಂದು ಉದ್ಘಾಟನೆ ಆದಂತಹ ಶಾಪ್ ಇದು. ನಗರದ ಹುಣಸೂರು ಪಟ್ಟಣದ ಪ್ರಮುಖ ಮೇಲ್ ರೋಡಲ್ಲೇ ಇರುವಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಶಾಖೆ ಇದು. ಮೈಸೂರು, ಬೆಂಗಳೂರು ಸೇರಿದಂತೆ ಸುಮಾರು 10 ಶಾಖೆಗಳನ್ನು ಹೊಂದಿರುವಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ 2 ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ಈಗಾಗಲೇ 2 ಹೆಲ್ಮೆಟ್ ಅನ್ನು ಹಾಕೊಂಡಿದ್ರು. ಇಲ್ಲಿ ಮಿಕ್ಕಿದವರು ಕೂಡ ಕೈಯಲ್ಲಿ 2 ಗಲ್ಲನ್ನ ಹಿಡಿದು ಒಳಭಾಗಕ್ಕೆ ನುಗ್ಗಿದ್ದಾರೆ. ಬಹಳ ಪ್ರಮುಖವಾಗಿ ದೊಡ್ಡ ವಸ್ತುಗಳು, ಅಂದ್ರೆ ಈಗಾಗಲೇ ಈ ಶಾಪ್ನ ಮಾಲೀಕರು ಕೊಟ್ಟ ಮಾಹಿತಿಯ ಪ್ರಕಾರವಾಗಿಯೇ ದೊಡ್ಡ ಐಟಂಗಳಂತಂದ್ರೆ ಸರ, ಇನ್ನಿತರ ವಸ್ತುಗಳೆಲ್ಲ ಕದ್ದು ಈಗಾಗಲೇ ಪರಾರಿಯಾಗಿದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ನ ಉದ್ಘಾಟನೆ ಮಾಡಿರುವಂತದ್ದು. ಈಗಾಗಲೇ ಶಾಪ್ನ ಒಳಭಾಗದಲ್ಲೂ ಕೂಡ ಈಗಾಗಲೇ ಯಾವಾಗ ಕಳೆದನ ಆಯಿತು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಬೆರಳು ತಜ್ಞರಿರಬಹುದು, ಜೊತೆಗೆ ಶ್ವಾನದಳ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಸುತ್ತಲೂ ಕೂಡ ಈಗಾಗಲೇ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ ಒಳಭಾಗದಲ್ಲಿ ಯಾರೆಲ್ಲ ಇವತ್ತು ಕೆಲಸವನ್ನ ಮಾಡ್ತಿದ್ರು, ಒಟ್ಟು 15 ಜನ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು 3 ಜನ ಈ ಭಾಗದಲ್ಲಿ ಊಟವನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದ ಸಂದರ್ಭದಲ್ಲೂ ಕೂಡ ಗನ್ನನ್ನ ತೋರಿಸಿ ಒಳಭಾಗಕ್ಕೆ ನುಗ್ಗಿ ಸಿಕ್ಕಿದನ್ನ ದೋಚಿ ಈಗಾಗಲೇ ಪರಾರಿಯಾಗಿರುವಂತದ್ದು. ಈಗಾಗಲೇ ಏನು ಹುಣಸೂರು ಪಟ್ಟಣದ ನಿಜಕ್ಕೂ ಕೂಡ ಹುಣಸೂರು ಪಟ್ಟಣ ಈ ಒಂದು ಘಟನೆಯಿಂದ ಬೆಚ್ಚಿ ಬಿದ್ದಿರುವಂತದ್ದು ನೋಡ್ತಾ ಇರಬಹುದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಇರಬಹುದು, ಈಗಾಗಲೇ ಸ್ಥಳಕ್ಕೆ ಎಸ್ಪಿ ವಿಷ್ಣುವರ್ಧನ್, ಐಜಿಪಿ ಬೋರ್ಲಿಂಗ ಸೇರಿದಂತೆ ಹಲವರು ಕೂಡ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಈ ಘಟನೆಯಿಂದ ಇಡೀ ಹುಣಸೂರು ಪಟ್ಟಣ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂದ್ರೆ ಹಾಡುವಾಗಲೇ ಈ ರೀತಿಯಾದಂತಹ ಘಟನೆ ಆಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಇದೆಲ್ಲ ಯಾರೋ ಕೂಡ ಗೊತ್ತಿರುವಂತವರೇ ಮಾಡೋಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಚಿನ್ನಾಭರಣದ ಪ್ರಮಾಣ ದೋಚಿ ಪರಾರಿಯಾಗಿದ್ದಾರೆ ಇದರ ಬಗ್ಗೆ ಪೊಲೀಸರು ಈಗಾಗಲೇ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ 5 ತಂಡವನ್ನ ಮಾಡಿ ಈಗಾಗಲೇ ನಾಕಾಬಂದಿ ಹಾಕುವ ಮೂಲಕವಾಗಿ ದರೋಡೆಕೋರರನ್ನ ಬಂಧಿಸುವಲಿಕ್ಕೆ ಸಾಕಷ್ಟು ಪ್ರಯತ್ನಗಳಲ್ಲಿ ಈಗಾಗಲೇ ಮುಂದುವರಿಸಿದ್ದಾರೆ. ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಒಂದಷ್ಟು ಸುಳಿವು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಶೀಘ್ರದಲ್ಲೇ ದರೋಡೆಕೋರರನ್ನ ಬಂಧಿಸುವಂತಹ ವಿಶ್ವಾಸವನ್ನು ಕೂಡ ಈಗಾಗಲೇ ಎಸ್ಪಿ ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ಪ್ರಕರಣ ಇತ್ಯರ್ಥವಾಗುತ್ತೆ ಇರುವಂತಹ ನಂಬಿಕೆ ಕೂಡ ಕಾಣ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಧ್ಯಾಹ್ನವೇ ದರೋಡೆ ನಡೆದಿರುವಂತದ್ದು. ನಾನೀಗ ಸದ್ಯ ದರೋಡೆ ನಡೆದಂತಹ ಸ್ಥಳದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಇದೇ ಏಪ್ರಿಲ್ 27ರಂದು ಉದ್ಘಾಟನೆ ಆಗಿರುವಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ ಇದು. ಇಂದು ಮಧ್ಯಾಹ್ನ 2:30 ಸುಮಾರಿಗೆ ಆ 2 ಬೈಕ್ನಲ್ಲಿ ಬಂದಂತಹ 5 ಮುಸುಕುದಾರಿಗಳು ಗನ್ನನ್ನ ತೋರಿಸಿ ಈಗಾಗಲೇ ಅಪಾರ ಪ್ರಮಾಣದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಎಸ್ಪಿ ವಿಷ್ಣುವರ್ಧನ್ ಸೇರಿದಂತೆ ಸ್ಥಳೀಯ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಇಲ್ಲಿನ ಸಿಸಿಟಿವಿ ಫುಟೇಜ್ಗಳಿರ್ಬೋದು ಎಲ್ಲರೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಇಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು, ಜೊತೆಗೆ ಅಕ್ಕಪಕ್ಕದ ಸ್ಥಳೀಯ ಫುಟೇಜ್ ಅನ್ನು ಗಮನಿಸಿ ಈಗಾಗಲೇ ಪೊಲೀಸರು ಕೂಡ
ಈಗಾಗಲೇ 5 ತಂಡಗಳನ್ನ ಮಾಡಿ ಅವರನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಒಳಭಾಗದ ದೃಶ್ಯ ಗಮನಿಸ್ತಾ ಇರಬಹುದು. ಎಲ್ಲರೂ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರೆಲ್ಲ ಒಳಭಾಗದಲ್ಲೇ ಕೂರಿಸಿಕೊಂಡು ಎಷ್ಟರ ಪ್ರಮಾಣದಲ್ಲಿ ಚಿನ್ನಾಭರಣ ಹೋಗಿದೆ ಇರುವಂತಹ ಪರಿಶೀಲನೆ ಕೂಡ ಈಗಾಗಲೇ ಪೊಲೀಸರು ಕೂಡ ಒಳಭಾಗದಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಹೋಗಿದೆ ಇರುವಂತಹ ಮಾಹಿತಿಗಳು ಆಗ್ತಾ ಇರುವಂತದ್ದು. ಈಗಾಗಲೇ 5 ತಂಡವನ್ನು ರಚನೆ ಮಾಡಿ ಈಗಾಗಲೇ ವಿವಿಧ ಎಲ್ಲಿ ಅವರು ಮೈಸೂರು ಜಿಲ್ಲೆಯಾದ್ಯಂತ ಸುಮಾರು 18 ಚೆಕ್ ಪೋಸ್ಟ್ಗಳನ್ನು ಹಾಕುವ ಮೂಲಕವಾಗಿ ಈಗಾಗಲೇ ದರೋಡೆಗಳನ್ನು ಬಂಧಿಸುವಂತಹ ಕೆಲಸಕ್ಕೆ ಈಗಾಗಲೇ ಮೈಸೂರು ಪೊಲೀಸರು ಮುಂದಾಗಿರುವಂತದ್ದು. ಇನ್ನು ಈ ಪ್ರಕರಣದ ಸಂಬಂಧವಾಗಿ ಮಾತಾಡೋಕೆ ಜೊತೆಗೆ ಈ ಒಂದು ಶಾಪ್ನ ಮಾಲೀಕರ ಜೊತೆ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲಿ ಘಟನೆ ಆಯ್ತು ಸರ್? ಇವತ್ತು ಒಂದು 2:10ಕ್ಕೆ ಅದರೊಳಗಡೆ ದರೋಡೆ ಆಗಿದೆ. ಆಡಹಗಲೇ ಒಂದು 5 ಜನರು ಬಂದ್ಬಿಟ್ಟು 2 ಜನರು ಹೆಲ್ಮೆಟ್ ಹಾಕಿದ್ದರು, ಬಾಕಿ ಇರುವವರು ಏನು ಹಾಕಿರಲಿಲ್ಲ. ಗನ್ನನ್ನು ತೋರಿಸಿ ಬೆದರಿಸಿಬಿಟ್ಟು ಎಲ್ಲರನ್ನು ಕೂರಿಸಿ ಚಿನ್ನವನ್ನು ದರೋಡೆ ಮಾಡಿ ಹೋಗಿದ್ದಾರೆ. ಮತ್ತೆ ಎಷ್ಟು ಪ್ರಮಾಣದ ಚಿನ್ನ ಇತ್ತು ಸರ್ ಅಂಗಡಿಯಲ್ಲಿ? ಅಂದ್ರೆ ಇವಾಗ ನಮಗೆ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಎಷ್ಟು ದರೋಡೆ ಆಗಿದೆ ಅಂತ. ಅದು ಬಾಕಿ ಇರೋದನ್ನ ಎಲ್ಲ ವೇಟ್ ಮಾಡಿ ನೋಡಿ ಆಮೇಲೆ ಮಾತಾಡಬಹುದು. ಎಷ್ಟು ಹೋಗಿರ್ಬೋದು ಸರ್ ಅಂತ ಅಂದಾಜು ಹೇಳಕ್ಕಾಗಲ್ಲ. ಅದನ್ನು ನಾವು ಅಂದಾಜು ಅಂಗಡಿಗೆ ಹೇಳಿದರೆ ಆಗಕ್ಕಲ್ಲ. ಅದನ್ನ ನಾವು ವೇಟ್ ಮಾಡಿ ಇವಾಗ ಪೂರವಾಗಿ ಮಾತ್ರ ಹೇಳ್ಬಹುದು ಎಷ್ಟು ಚಿನ್ನ ಹೋಗಿರಬಹುದು, ಎಷ್ಟು ಚಿನ್ನ ಇನ್ನು ನಮ್ಮಲ್ಲಿ ಬಾಕಿ ಉಳಿದಿದೆ ಅಂತಂದ್ಬಿಟ್ಟು. ಅದರ ದೊಡ್ಡ ಐಟಮ್ ಎಲ್ಲ ಅವರು ತಕೊಂಡು ಹೋಗಿದ್ದಾರೆ. ಆಡಹಗಲೇ ಈ ತರ ಮಧ್ಯಾಹ್ನದ ಟೈಮಲ್ಲಿ ಈ ತರ ಮಾಡಿದ್ದಾರೆ. ಬಂದಂತರಲ್ಲೂ ಕೂಡ ಮಾಸ್ಕ್ ಹಾಕಿದ್ರೆ ಹೇಗೆ ಸರ್ ಅಂತ? ಏನು ಮಾಸ್ಕ್ ಏನು ಹಾಕಿರ್ಲಿಲ್ಲ. 2 ಹೆಲ್ಮೆಟ್ ಹಾಕಿದ್ರು. ಬಾಕಿ 3 ಜನರು ಓಪನ್ ಆಗಿದ್ರು. ಒಬ್ಬೊಬ್ಬರ ಕೈಯಲ್ಲಿ 2 ಗನ್ನು ಇದ್ದಾರೆ. ಅದು CCTV ಫುಟೇಜ್ ಅಲ್ಲಿ ಕಾಣ್ತಾ ಇದೆ. ಇಲ್ಲೇ ನೋಡಿಲ್ಲ ಸರ್ ಅವ್ರನ್ನ ಇಲ್ಲಿ? ನಾನು ಇವತ್ತು ನೋಡಿಲ್ಲ. ನಾನು ಕೂರ್ಗಲ್ಲೇ ಇರೋದು. ಅಂದ್ರೆ ಬಂದ್ರೆ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಹೋಗ್ತಾರೆ. ಆ ಟೈಮಲ್ಲಿ ಏನು ಅವ್ರನ್ನ ನೋಡಿರ್ಲಿಲ್ಲ. ಆತರ ಸದ್ಯಕ್ಕೆ ಸರ್. ಇದಿಷ್ಟು ಏನೋ ಈ ಒಂದು ಶಾಪ್ನ ಮಾಲೀಕರಾಗಿರುವಂತಹ ಅವರ ಮಾತುಗಳು. ಬಹಳ ಪ್ರಮುಖವಾಗಿ 2 ಬೈಕ್ನಲ್ಲಿ ಬಂದಂತಹ 5 ಅವರೆಲ್ಲರೂ ಕೂಡ ಯಾರು ಕೂಡ ಮುಸ್ಕ ಹಾಕಿರಲಿಲ್ಲ. 2 ಗನ್ಗಳನ್ನ ಇಟ್ಕೊಂಡಿದ್ರು, ಹೆಲ್ಮೆಟ್ ಅನ್ನು ಹಾಕಿದ್ರು. ಬಹಳ ಪ್ರಮುಖವಾಗಿ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು. ನನಗೆ ರಾಜ್ಯಾದ್ಯಂತ ಈಗಾಗಲೇ ಮೈಸೂರು, ಬೆಂಗಳೂರು ಸೇರಿದಂತೆ 10 ಶಾಖೆಗಳಿದೆ. ಇದೇ ಮೊದಲ ಬಾರಿಗೆ ಈ ರೀತಿಯಾಗಿರುವಂತದ್ದು. ಎಷ್ಟು ಮಟ್ಟದಲ್ಲಿ ಆ ಚಿನ್ನಾಭರಣ ದೋಚಿದ್ದಾರೆ ಇರುವಂತದ್ದು ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಈಗಾಗಲೇ ದೊಡ್ಡ ವಸ್ತುಗಳನ್ನು ಅವರು ಕದ್ದು ಪರಾರಿಯಾಗಿದ್ದಾರೆ. ಪೊಲೀಸರ ಮೇಲೆ ಸಾಕಷ್ಟು ವಿಶ್ವಾಸ ಇದೆ. ಈ ಶೀಘ್ರದಲ್ಲೇ ಅವರ ಕಳ್ಳರನ್ನ ಬಂಧಿಸಿ ಈ ಒಂದು ಘಟನೆಗೆ ಕಾರಣರಾದವರೆಲ್ಲ ಜೈಲಿಗೆ ಕಳಿಸುವಂತಹ ವಿಶ್ವಾಸ ನಮಗೆ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಎಕ್ಸಾಕ್ಟ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ಎಂಟರ್ ಆಗ್ತಾರೆ. ಮಧ್ಯಾಹ್ನ 2 ಗಂಟೆ 2 ನಿಮಿಷಕ್ಕೆ ಎಂಟರ್ ಆಗಿ 2 ಗಂಟೆ 6 ನಿಮಿಷಕ್ಕೆ ಎಕ್ಸಿಟ್ ಆಗ್ತಾರೆ. ಈ ಎಕ್ಸಿಟ್ ಆಗುವಂತಹ ಸಂದರ್ಭದಲ್ಲಿ ಯಾರು ಕೂಡ ಫಾಲೋ ಮಾಡಬಾರದು, ಹಿಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಗಾಳಿಯಲ್ಲಿ ಒಂದು ಸುತ್ತು ಫೈರಿಂಗ್ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಎನ್ ವಿಷ್ಣುವರ್ಧನ್ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ಬರೋಣ. ಈ ಒಂದು ದರೋಡೆ ಎಷ್ಟು ಪ್ರಮಾಣದ ಚಿನ್ನ ಕಳ್ತನ ಆಗಿದೆ, ಜೊತೆಗೆ ಈಗ ತನಿಖೆ ಯಾವ ಹಂತದಲ್ಲಿದೆ ಇದರ ಬಗ್ಗೆ ಮಾತಾಡೋಕೆ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಇನ್ಸಿಡೆಂಟ್ ಹೆಂಗಾಗಿದೆ ಸರ್ ಅಂತ? ಇವತ್ತು ಮಧ್ಯಾಹ್ನ 2:15 ಮಧ್ಯದಲ್ಲಿ ಸ್ಕೈ ಗೋಲ್ಡನ್ ಡೈಮಂಡ್ ಜ್ಯುವೆಲರಿ ಅಂಗಡಿನಲ್ಲಿ ಒಂದು 5 ಜನ ಬರ್ತಾರೆ. 5 ಜನ ವ್ಯಕ್ತಿಗಳು ಬಂದು ಅಲ್ಲಿದ್ದಂತೆ ಎಂಪ್ಲಾಯೀಸ್ ಒಂದು 8ರಿಂದ 9 ಜನ ಎಂಪ್ಲಾಯೀಸ್ ಇದ್ದವರಿಗೆ ಗನ್ ತೋರಿಸಿ ಅವ್ರಿಗೆ ಹೆದರಿಸಿ ಅಲ್ಲಿದ್ದಂತ ಜ್ಯುವೆಲರಿ ತಗೊಂಡು 2 ಟೂ ವೀಲರ್ನಲ್ಲಿ ಅಲ್ಲಿಂದ ಪರಾರಿ ಆಗ್ತಾರೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ತಂಡಗಳನ್ನ ರಚನೆ ಮಾಡಿದ್ರಿ. 5 ತಂಡಗಳು ಕೂಡ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. CCTVಗಳನ್ನ ನಾವು ತಗೊಂಡಿದ್ದೀರಿ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀರಿ. FSL ಟೀಮು ಮತ್ತೆ ಫಿಂಗರ್ ಪ್ರಿಂಟ್ ಸ್ಪಾಟ್ ಅಲ್ಲಿ ಇದ್ದಾರೆ. ಅವ್ರ ಕೆಲಸ ನಡೀತಾ ಇದೆ ಒಳಗಡೆ ಫಿಂಗರ್ ಪ್ರಿಂಟ್. ಸೊ ಫಿಂಗರ್ ಪ್ರಿಂಟ್ ಅವ್ರ ಕೆಲಸಗಳು ಮುಗಿದ ನಂತರ ಮ್ಯಾನೇಜರು ಎಷ್ಟು ಹೋಗಿದೆ ಜ್ಯುವೆಲರಿ ಹೋಗಿದೆ ಅನ್ನೋದ್ರ ಬಗ್ಗೆ ಸ್ಟಾಕ್ ಚೆಕ್ ಮಾಡಿ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಬಹಳ ಪ್ರಮುಖವಾಗಿ ಆ ಬಂದಿದ್ದಂತವರ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೇಗೆ ಸರ್ ಅಂತ? ಇಲ್ಲ, ಆಸ್ ಆಫ್ ನೋ ಏನು ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾವು ಎಲ್ಲಾ ಆಯಾಮಗಳಲ್ಲೂ ನಾವು ತನಿಖೆ ಮಾಡ್ತಾ ಇರೋದಕ್ಕೆ ಪತ್ತೆ ಮಾಡೋದಕ್ಕೆ. ಸರ್, ಮಾರಕಾಸ್ತ್ರಗಳು ಬಳಸಿದ್ರೆ ಹೇಗೆ ಸರ್ ಅಂತ ಕಳ್ತನ ಮಾಡೋದಕ್ಕೆ? ಓನ್ಲಿ ಗನ್ ಅಂತ ಹೇಳ್ತಾರೆ. ಅಲ್ಲಿದ್ದಂತೆ ಎಂಪ್ಲಾಯೀಸ್ ನಮಗೆ ಗನ್ ತೋರಿಸಿ ಎದುರಿಸಿದ್ರು ಅಂತ ಹೇಳ್ತಾರೆ. ಯಾರಿಗೂ ಏನು ಹೊಡೆದಿಲ್ಲ, ಯಾರಿಗೂ ಏನು ಇಂಜುರೀಸ್ ಆಗಿಲ್ಲ, ಏನು ಅಸಾಲ್ಟ್ ಆಗಿಲ್ಲ. ಯಾವ ಭಾಷೆ ಮಾತಾಡ್ತಾರೆ ಏನು ಗೊತ್ತಾಗಿದೆ ಸರ್ ಅಂತ? ಒಬ್ಬ ವ್ಯಕ್ತಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ ಅಂತ ಹೇಳ್ತಾರೆ. ಉಳಿದವ್ರು ಏನು ಮಾತಾಡಲ್ಲ, ಸಿಂಬಾಲಿಕ್ ಜೆಸ್ಚರ್ಸ್ ಇತ್ತು. ಒಬ್ಬ ಹಿಂದಿಯಲ್ಲಿ ಮಾತಾಡ್ದ ಅಂತ ಹೇಳ್ತಾರೆ. ಯಾವ ಭಾಗಕ್ಕೆ ಹೋಗಿದ್ದಾರೆ ಸರ್ CCTV ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಕೂಡ? ಗೊತ್ತಿಲ್ಲ, ಪ್ರಾರಂಭಿಕ ತನಿಖೆ ನಡೀತಾ ಇದೆ. ಸೊ ಆಸ್ ಆಫ್ ನಾವು ನಮಗೆ ತನಿಖೆ ನಡೀತಾ ಇದೆ, ಅದಾದ್ಮೇಲೆ ಗೊತ್ತಾಗುತ್ತೆ ಯಾವ ಕಡೆ ಹೋಗಿದ್ರೆ ಅಂತ. ಇಲ್ಲೂ ಕೂಡ ಯಾವುದೇ ರೀತಿ ಕ್ಲೂಗಳು ಸಿಕ್ಕಿಲ್ಲ ಹೇಗೆ ಸರ್? ಇಲ್ಲ, ಆಸ್ ಆಫ್ ನೋ ಯಾವುದೂ ಇಲ್ಲ. ತನಿಖೆ ನಡೀತಾ ಇದೆ. ತನಿಖೆ ತಂಡ ಮಾಡಿದ್ದಾರೆ ಸರ್ ಈಗ? 5 ತಂಡಗಳಿದೆ. 5 ತಂಡಗಳಿದೆ. ಅಂದ್ರೆ ಈ ಉಳ್ಸುಲ್ ಇದೆ ಮೊದಲು ಸರ್ ಈ ರೀತಿಯ ದೊಡ್ಡ ಮಟ್ಟದ ರಾಬರಿ ಆಗಿರುವಂತದ್ದು. ಕೆಲವೊಬ್ರು 2 kg 3 kg ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್.
ಇಲ್ಲ, ಅವ್ರಿಗೆ ಮ್ಯಾನೇಜರ್ ಕೂಡ ಅಸೆಸ್ ಮಾಡಕ್ ಗೊತ್ತಿಲ್ಲ, ಯಾಕಂದ್ರೆ ಸ್ಟಾಕ್ ಚೆಕ್ ಮಾಡ್ಬೇಕಂತ ಹೇಳ್ತಾರೆ. ಸ್ಟಾಕ್ ಇಲ್ಲಿ ಎಷ್ಟಿತ್ತು, ಈಗ ಎಷ್ಟು ಹೋಗಿರೋದ್ ಬಗ್ಗೆ ನಂತರ ಅವ್ರಿಗೆ ನಮ್ಮ ಮಾಹಿತಿ ಕೊಡ್ತಾರೆ. ಅವರು ಸಿಸಿಟಿವಿ ಫುಟೇಜ್ ಅಲ್ಲೂ ಕೂಡ ಸರ್ ಮೂಗಿಗೆ ಮಾಸ್ಕ್ ಹಾಕೊಂಡಿದ್ದಾರೆ, ಎಲ್ಲವೂ ಕೂಡ ಅಲ್ಲೇ ಆದ್ರೆ ಶಾಪ್ ಅಲ್ಲಿ ಇದ್ದಂತಹ ಗೋಲ್ಡ್ ಎಲ್ಲ ಕೂಡ ತುಂಬಿಕೊಂಡು ಹೋಗ್ತಾ ಇದಾರೆ ಸರ್. ಹೌದು, ಸಿಸಿಟಿವಿ ಲಭ್ಯ ಇದೆ ಅದೆಲ್ಲ. ಹೌದು, ಇನ್ನು ಏನು ಒಂಚೂರು ಮಾಹಿತಿ ಗೊತ್ತಿಲ್ಲ ಯಾರು ವ್ಯಕ್ತಿಗಳಂತ ಬಗ್ಗೆ ನಾವು ಅದೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡ್ತಾ ಇರಿ. ಅಲ್ಲಿ ಸಿಸಿಟಿವಿಯಲ್ಲಿ ಕ್ಲಿಯರ್ ಆಗಿ ಕಾಣಂತ ಮುಖಚರ್ಯಗಳನ್ನ ನಾವು ಬೇರೆ ಬೇರೆ ಕಡೆ ನಾವು ಕೊಟ್ಟು ಅದ್ರ ಬಗ್ಗೆ ಪತ್ತೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾವ ಗಾಡಿ ಹತ್ರ ಗೊತ್ತಾಯ್ತು ಸರ್ ಬಂದಿದ್ದು ಅಂತ? ಗಾಡಿನೂ ಗೊತ್ತಿಲ್ಲ, 2 ವೀಲರ್ ಅಂತ ಗೊತ್ತಾಗಿದೆ, ಬಟ್ ಯಾವ ಮೇಕ್ ನಂಬರ್ ಏನು ಗೊತ್ತಾಗಿಲ್ಲ ನಮಗೆ. ಯಾವ ಭಾಗಕ್ಕೆ ಹೋದ್ರು ಅದು ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಶೀಘ್ರದಲ್ಲೇ ಪತ್ತೆ ಹಚ್ತೀರಿ ಸರ್? ಪತ್ತೆ ಮಾಡ್ತೀರಿ. ಇದಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಾತುಗಳು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಾಗಿ 5 ತಂಡಗಳ ರಚನೆ ಮಾಡಿದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಚಿನ್ನವನ್ನ ಕಳ್ತನ ಮಾಡಿದ್ದಾರೆ ಇದರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೇವೆ. ಒಬ್ಬ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ 2 ಬೈಕಲ್ಲಿ ಬಂದಂತಹ ದರೋಡೆಕೋರರು ಈ ಒಂದು ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಶೀಘ್ರದಲ್ಲೇ ಅವರೆಲ್ಲ ಬಂಧಿಸುವಂತಹ ಕೆಲಸವನ್ನು ಮಾಡ್ತೀವಿ ಇರುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು.